ನಮಸ್ಕಾರ ಫ್ರೆಂಡ್ಸ್, ನಿಮಗೆ ಗೊತ್ತುಂಟ ಯಾಕೆ ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕರೀತಾರೆ? ನಡೀರಿ ತಿಳಿಯೋಣ. 2003ರಲ್ಲಿ ಮೈಸೂರಿನ ಊಟಗಲ್ಲಿಯಲ್ಲಿ ನಡೆದ ಸಮಾರಂಭದಲ್ಲಿ ದರ್ಶನ್ ಅವರ ಮೆಂಟೋರ್ ದೇಸಿಗೌಡರು ದರ್ಶನ್ ಅವರನ್ನು ಚಾಲೆಂಜಿಂಗ್ ಹೀರೋ ಅಂತ ಒಂದು ಹೆಸರು ಕೊಟ್ಟರು. ಆದರೆ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಬಂದದ್ದು ಅವರದ್ದು ಆಕ್ಷನ್ ಡ್ರಾಮಾ ಫಿಲ್ಮ್ ಮೆಜೆಸ್ಟಿಕ್ ನ ಯಶಸ್ಸಿನ ನಂತರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಬಿರುದು ಬರಲಿಕ್ಕೆ ಕೂಡ ಒಂದು ಇಂಪಾರ್ಟೆಂಟ್ ಕಾರಣ ಉಂಟು. ದರ್ಶನ್ ಅವರು ಶ್ರೀನಿವಾಸ ತೂಗುದೀಪ ಅವರ ಮಗ ಆದ್ರೂ ಸಹ ಅವರಿಗೆ ಇಂಡಸ್ಟ್ರಿಯಲ್ಲಿ ನುಗ್ಲಿಕ್ಕೆ ತುಂಬಾನೇ ಕಷ್ಟವಾಯಿತು. ದರ್ಶನ್ ಅವರ ತಂದೆ ಶ್ರೀನಿವಾಸ ತೂಗುದೀಪ ಅವರ ಡೆತ್ ಆದ್ಮೇಲೆ ದರ್ಶನ್ ಅವರು ಮಿಲ್ಕ್ ಕೂಡ ಸೆಲ್ ಮಾಡ್ತಿದ್ರು ಮತ್ತು ಹೋಟೆಲ್ ಅಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಲೈಟ್ ಮ್ಯಾನ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕೆಲಸ ಕೂಡ ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅದಾದ್ಮೇಲೆ ಅವರಿಗೆ ಫಿಲ್ಮ್ ಅಲ್ಲಿ ಚಾನ್ಸ್ ಸಿಕ್ಕಿತ್ತು. ಫಿಲ್ಮ್ ಅಲ್ಲಿ ಬರುವ ಮುಂಚೆ ಅವರು ಒಂದು ಸೀರಿಯಲ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇದೆಲ್ಲ ಚಾಲೆಂಜಸ್ ಫೇಸ್ ಮಾಡಿದಕ್ಕೆ ದರ್ಶನ್ ಅವರಿಗೆ